ಹಾಯ್, ನಿಮಗೆ ವೇಟ್ ಮಾಡ್ತಾ ಇದ್ದೆ. ಅದೇ ಬಿ ಆರ್ ಬಿ ಟೆಕ್ ಯಾವ್ದು ಚೆನ್ನಾಗಿದೆ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ, ಫ್ಯೂಚರ್ ದೃಷ್ಟಿ, ಅದಕ್ಕೊಂದು ಜಾಬ್ ಪ್ಲೇಸ್ಮೆಂಟ್. ಸೊ ಆ ಸಂದರ್ಭದಲ್ಲಿ ಬಿ ಎ ಮಾಡಿದ್ರೆ ಒಳ್ಳೇದಾ, ಬಿ ಟೆಕ್ ಮಾಡಿದ್ರೆ ಒಳ್ಳೇದಾ ಅನ್ನೋ ಕನ್ಫ್ಯೂಷನ್ ಮುಂದೆ ಕ್ರಿಯೇಟ್ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ನಿಮ್ಗೆ ಈಗ ಎಕ್ಸಾಮ್ ಆಗುತ್ತಾ, ಅದ ನಂತರ ನಿಮ್ಮ ರ್ಯಾಂಕ್ ಅನೌನ್ಸ್ಮೆಂಟ್ ಆಗುತ್ತೆ, ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋ ಪ್ರೊಸೀಜರೇ ಆಪ್ಷನ್ ಎಂಟ್ರಿ ಅಂತ. ಅವಾಗ ನೀವು ಕಾಲೇಜ್ ಲಿಸ್ಟ್ ಮಾಡ್ಕೋಬೇಕು. ಅವಾಗ ಅಲ್ಲಿ ನೋಡಿದಾಗ ನಿಮಗೆ ಕೆಲವು ಕಾಲೇಜ್ಗಳಲ್ಲಿ ಬಿ ಟೆಕ್ ಕೋರ್ಸ್ ಆಫರ್ ಮಾಡ್ತಿರ್ತಾರೆ, ಕೆಲವು ಕಾಲೇಜ್ಗಳಲ್ಲಿ ಬಿ ಇರುತ್ತೆ. ಸೊ ಯಾವ್ದು ಮಾಡ್ಲಿ ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತಲ್ವಾ, ಆ ರೀತಿ ಆಗೋದು ಬೇಡ. ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ಈಗ ಶಾರ್ಟ್ ಆಗಿ ನಿಮ್ಗೆ ಹೇಳಿದ್ರೆ ಬಿ ಟೆಕ್ ಇಸ್ ಸ್ಲೈಟ್ಲಿ ಬೆಟರ್ ದ್ಯಾನ್ ಬಿ. ಯಾಕೆ ಅದು ಕೂಡ ಹೇಳ್ತೀನಿ. ಅದಕ್ಕಿಂತ ಮೊದಲು ಕೆಲವು ಇಂಪಾರ್ಟೆಂಟ್ ವಿಷಯಗಳು ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಾನು ಈಗ ಹೇಳಿದೆ ಬಿ ಟೆಕ್ ಇಸ್ ಸ್ಲೈಟ್ಲಿ ಬೆಟರ್ ದ್ಯಾನ್ ಬಿ ಅಂತ. ಹಾಗಂತ ಆಪ್ಷನ್ ಎಂಟ್ರಿ ಒಳಗಡೆ ಬಿ ಟೆಕ್ ಆಫರ್ ಮಾಡೋ ಕಾಲೇಜ್ ಆ್ಯಡ್ ಮಾಡ್ಕೋತೀನಿ, ಬಿ ಬೇಡ ನನಗೆ. ಆ ರೀತಿ ಮಿಸ್ಟೇಕ್ ಅನ್ನ ಯಾವುದೇ ಕಾರಣಕ್ಕೆ ಮಾಡೋದಕ್ಕೆ ಹೋಗಬೇಡಿ. ತುಂಬಾ ದೊಡ್ಡ ಮಿಸ್ಟೇಕ್ ಅದು. ಯಾಕಂತ ಹೇಳಿದ್ರೆ ಈಗ ಜಾಬ್ ಇಂಟರ್ವ್ಯೂಗೆ ಕರೀತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅವ್ರೀಗ AIML ಎಂಜಿನಿಯರ್ ಬೇಕು. ಅವರಿಗೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ BE ಆರ್ ಬಿ ಟೆಕ್ ಇನ್ AIML ಅಂತ ಕರೆದಿದ್ದಾರೆ ಇಂಟರ್ವ್ಯೂಗೆ. ಅದ್ರ ಮೀನಿಂಗ್ ಏನು? ಬಿ ಟೆಕ್ ಮಾಡಿರಲಿ ಅಥವಾ ಬಿ ಮಾಡಿರಲಿ ನಿಮಗೆ ಈಕ್ವಲ್ ವ್ಯಾಲ್ಯೂ ಇದೆ ಅಥವಾ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಜಾಬ್ ಆಪ್ಷನ್ಸು ಕೂಡ ಸೇಮ್ ಇದೆ, ಸರಿನಾ? ಅದೇ ರೀತಿ ಗೇಟ್ ಎಕ್ಸಾಮ್ ಬರುತ್ತೆ ಅಂತ ಹೇಳಿದ್ರೆ ಬಿ ಮತ್ತು ಬಿ ಟೆಕ್ ಮಾಡಿದವರು ಈಕ್ವಲಿ ಎಲಿಜಿಬಲ್, ಏನು ಡಿಫ್ರೆನ್ಸ್ ಇಲ್ಲ. ಸೊ ನೀವೀಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ, ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡಬೇಕಾದ್ರೆ, ಬಿ ಆಫರ್ ಮಾಡ್ತಾ ಇದ್ದಾರಾ, ಬಿ ಟೆಕ್ ಆಫರ್ ಮಾಡ್ತಾ ಇದ್ದಾರಾ ಅದನ್ನು ನೋಡಿ. ಬಟ್ ಅದನ್ನಷ್ಟೇ ನೋಡೋದಲ್ಲ, ಆ ಕಾಲೇಜ್ ಹೇಗಿದೆ, ಚೆನ್ನಾಗಿದೆಯಾ, ಪ್ಲೇಸ್ಮೆಂಟ್ ಚೆನ್ನಾಗಿದೆಯಾ ಅದನ್ನು ನೋಡಬೇಕು. ಈಗ ಕೆಲವು ಕಾಲೇಜ್ಗಳದ್ದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಅವರು ಹೈಯೆಸ್ಟ್ ಪ್ಯಾಕೇಜ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಅಂದ್ರೆ ಪೋಸ್ಟರ್ ಒಳಗಡೆ ಹೈಯೆಸ್ಟ್ ಪ್ಯಾಕೇಜ್ ಅನ್ನ ಮೆನ್ಷನ್ ಮಾಡಿರ್ತಾರೆ, ಎವರೇಜ್ ಪ್ಯಾಕೇಜ್ ಅನ್ನ ಮೆನ್ಷನ್ ಮಾಡಿರಲ್ಲ. ಹೈಯೆಸ್ಟ್ ಪ್ಯಾಕೇಜ್ ನೋಡಬೇಕು, ಬಟ್ ಕೇವಲ ಹೈಯೆಸ್ಟ್ ಪ್ಯಾಕೇಜ್ ಅನ್ನ ನೋಡಬಾರ್ದು. ವೆಬ್ಸೈಟಿಗೆ ಹೋಗಿ, ಅವರ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, ಅಲ್ಲಿ ಹೋಗಿ ಹೈಯೆಸ್ಟ್ ಪ್ಯಾಕೇಜ್ ಎಷ್ಟಿದೆ, ಎವರೇಜ್ ಪ್ಯಾಕೇಜ್ ಎಷ್ಟಿದೆ ಅದನ್ನು ಚೆಕ್ ಮಾಡಿ. ನೀವು ಹೈಯೆಸ್ಟ್ ಪ್ಯಾಕೇಜ್ಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಎವರೇಜ್ ಪ್ಯಾಕೇಜ್ಗೆ, ಓಕೆನಾ? ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. ಅಂದ್ರೆ ಯಾವ ಕಾಲೇಜಲ್ಲಿ ಎವರೇಜ್ ಪ್ಯಾಕೇಜ್ ಜಾಸ್ತಿ ಇದೆ ಅದನ್ನೂ ಕೂಡ ನೋಡಿ, ಹೈಯೆಸ್ಟ್ ಪ್ಯಾಕೇಜ್ ಕೂಡ ನೋಡಿ. ಇದ್ರ ಜೊತೆಗೆ ಆ ಕಾಲೇಜ್ನ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇದೆ, ನಿಮಗೆ ಸ್ಟಡಿ ಮಾಡೋದಕ್ಕೆ ಅಲ್ಲಿ ಎನ್ವೈರ್ಮೆಂಟ್ ಯಾವ ರೀತಿ ಇದೆ ಅದನ್ನ ನೋಡ್ಕೊಳ್ಳಿ. ಅದ ನಂತರ Tier 1, Tier 2, Tier 3 ಯಾವ್ದ್ರೊಳಗಡೆ ಬರುತ್ತೆ ಆ ಕಾಲೇಜ್ ಅದನ್ನ ಚೆಕ್ ಮಾಡಿ. ಓಕೆ, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಯಾರಿಟಿ ಲಿಸ್ಟ್ ಮಾಡೋದಕ್ಕೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನಂತರ ಟೀಚಿಂಗ್ ಫೆಸಿಲಿಟಿ ಯಾವ ರೀತಿ ಇದೆ, ಹಾಸ್ಟೆಲ್ ಇದೆಯಾ ಅಥವಾ ಇಲ್ಲ, ಲೈಬ್ರರಿ ಹೇಗಿದೆ, ಎಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು. ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ, ಆನ್ಲೈನಲ್ಲೇ ಸಿಗುತ್ತೆ, ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಥವಾ ನೀವು ಬೆಂಗಳೂರು ಆಗಿದ್ರೆ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಇರೋದು ಅಲ್ಲೇ. ಕಾಲೇಜ್ ಕ್ಯಾಂಪಸ್ ಅನ್ನು ಕೂಡ ವಿಸಿಟ್ ಮಾಡಿ ಸಾಧ್ಯ ಆದರೆ. ಇಲ್ಲದಿದ್ರೆ ನೀವು ಬೇರೆ ಊರಲ್ಲಿದ್ರು ಕೂಡ ಈಗ ಏನು KC ಟ್ಯಾಕ್ಸ್ ಆದ್ಮೇಲೆ ಫ್ರೀನೇ ಇರ್ತೀರಾ, ರಿಲೇಟಿವ್ಸ್ ಮನೆಗೆ ಅಂತ ಹೋಗ್ತಾ ಇರ್ತೀರಾ. ತುಂಬಾ ಜನರು ಬೆಂಗಳೂರಿಗೂ ಹೋಗಿರ್ತೀರಾ, ಅಲ್ಲಿ ಹೋದಾಗಲೇ ಫ್ರೆಂಡ್ ಜೊತೆಗೆ ಅಥವಾ ಫ್ಯಾಮಿಲಿ ಮೆಂಬರ್ ಜೊತೆಗೋ ಕಾಲೇಜ್ ಕ್ಯಾಂಪಸ್ ಅನ್ನ ವಿಸಿಟ್ ಮಾಡಿ ಬನ್ನಿ, ಗೊತ್ತಾಗುತ್ತೆ, ಹೀಗಿದನ್ನೋ ಐಡಿಯಾ ಸಿಗುತ್ತೆ. ಹಾಗೆಲ್ಲ ಏನಾದ್ರು ಸೀನಿಯರ್ಸ್ ಅಂದ್ರೆ ಅಲ್ಲಿ ಸ್ಟಡಿ ಮಾಡೋ ಸ್ಟೂಡೆಂಟ್ ಸಿಕ್ಕಿದ್ರೆ ಅವ್ರದ್ರು ಕೂಡ ಐಡಿಯಾ ಕೇಳ್ಕೊಡಿ, ಅವಾಗ ಕಾಲೇಜ್ ಹೇಗಿದೆ, ಇದಕ್ಕಿಂತ ಬೆಟರ್ ಕಾಲೇಜ್ ಇದೆಯಾ ಹತ್ರದಲ್ಲಿ, ಇದನ್ನೆಲ್ಲ ಕೇಳಿ ತಿಳ್ಕೊಳ್ಳಿ. ಇದು ನಿಮ್ಗೆ ಪೂರ್ತಿಯಾದ ಇನ್ಫಾರ್ಮೇಶನ್ ಸಿಗುತ್ತೆ. ಅದರಿಂದ ಕಾಲೇಜ್ನ ಪ್ರಿಯಾರಿಟಿ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ನಂತರ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಏನು, ಬಿ ಟೆಕ್ ಇಸ್ ಸ್ಲೈಟ್ಲಿ ಬೆಟರ್ ದ್ಯಾನ್ ಬಿ ಅಂತ. ಯಾಕೆ ಅಂತ ಹೇಳಿದ್ರೆ ಈಗ ಟೀಚಿಂಗ್ ಮೆಥಡ್ ಆಗಿರ್ಬೋದು, ಕರಿಕ್ಯುಲಮ್ಮೇ ಆ ರೀತಿ ಇರುತ್ತೆ. ಏನು ಗೊತ್ತಾ, ಈಗ ಬಿದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಥಿಯರಿಟಿಕಲ್ ನಾಲೆಜ್ ಹಾಗೆ ಪ್ರಾಕ್ಟಿಕಲ್ ನಾಲೆಜ್ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಬಿ ಟೆಕ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ನಿಮ್ಮ ಪ್ರಾಕ್ಟಿಕಲ್ ನಾಲೆಜ್ ಅಥವಾ ನಿಮ್ಮ ಸ್ಕಿಲ್ಸ್ ಏನಿದೆ ಅದು ಇಂಪ್ರೂವ್ ಆಗೋದ್ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಟೀಚಿಂಗ್ ಮೆಥಡೇ ಆ ರೀತಿ ಇದೆ, ಆ ರೀತಿ ಡಿಸೈನ್ ಮಾಡಿದ್ದಾರೆ ಬಿ ಟೆಕ್ ಅಲ್ಲಿ. ಈಗ ಎಕ್ಸಾಂಪಲ್, ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಿ ಮತ್ತು ಬಿ ಟೆಕ್ ಅಲ್ಲಿ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಈಗ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡ್ರೆ ಅಥವಾ AIML ತೆಗೆದುಕೊಂಡ್ರೆ, ಅದು ಯಾವುದೇ ಒಂದು ಬ್ರಾಂಚ್ ತೆಗೆದುಕೊಂಡ್ರು ಕೂಡ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇದ್ರೆ ಇರ್ಬೋದು. ಈಗ ಎಕ್ಸಾಂಪಲ್, ಒಂದು ಸರ್ಕ್ಯೂಟ್ ಇದೆ, ಅದನ್ನ ಬಿದಲ್ಲೂ ಟೀಚ್ ಮಾಡ್ತಾರೆ, ಬಿ ಟೆಕ್ ಅಲ್ಲೂ ಟೀಚ್ ಮಾಡ್ತಾರೆ. ಬಿದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಓಕೆ ಸರ್ಕ್ಯೂಟ್ ಈ ರೀತಿ ಇದೆ, ಅದನ್ನ ಈ ರೀತಿ ಮಾಡಬೇಕು, ಅದ್ ನಿಮ್ಗೆ ತಿಳಿಸ್ಕೊಡ್ತಾರೆ. ಸರ್ಕ್ಯೂಟ್ ಎಲಿಮೆಂಟ್ಸ್ ಯಾವುದು, ಅದರ ವರ್ಕ್ಸ್ ಏನು, ಇದರಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಅಂದ್ರೆ ಥಿಯರಿಟಿಕಲ್ ನಾಲೆಜ್ ಕೂಡ ತುಂಬಾ ನಿಮಗೆ ನೀಡ್ತಾರೆ, ಓಕೆನಾ? ಅದೇ ಬಿ ಟೆಕ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ಆ ಸರ್ಕ್ಯೂಟ್ ಬಗ್ಗೆ ನಿಮಗೆ ತಿಳಿಸ್ತಾರೆ. ಓಕೆ ಈ ರೀತಿ ಸರ್ಕ್ಯೂಟ್ ಮಾಡಬೇಕು ಅಂತ ನಿಮ್ಗೆ ಹೇಳ್ತಾರೆ. ಸರ್ಕ್ಯೂಟ್ ಎಲಿಮೆಂಟ್ಸ್ ಬಗ್ಗೆ ಕೂಡ ಹೇಳ್ತಾರೆ. ಥಿಯರಿಟಿಕಲ್ ನಾಲೆಜ್ ಸ್ವಲ್ಪ ಕಡಿಮೆ ಇರುತ್ತೆ, ಥಿಯರಿಟಿಕಲ್ ನಾಲೆಜ್ ತುಂಬಾ ಕೊಡಲ್ಲ, ಸ್ವಲ್ಪ ಕೊಟ್ಟಿರ್ತಾರೆ. ಬಟ್ ಅದ್ರೊಳಗಡೆ ಈಗ ಯಾವ್ದೊಂದು ಸರ್ಕ್ಯೂಟ್ ಎಲಿಮೆಂಟ್ ಸರಿಯಾಗಿ ವರ್ಕ್ ಮಾಡ್ತಿಲ್ಲ, ಅದನ್ನ ಯಾವ ರೀತಿ ಚೇಂಜ್ ಮಾಡಬಹುದು, ಅಥವಾ ಅದೇ ಸರ್ಕ್ಯೂಟ್ ನ ಎಫಿಷಿಯನ್ಸಿ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಇದು ನಿಮ್ಗೆ ತಿಳಿಸ್ಕೊಡ್ತಾರೆ. ಈಗ ಪ್ರೋಗ್ರಾಮಿಂಗ್ ಅಲ್ಲಾದ್ರೆ ಅದರಲ್ಲೂ ಕೂಡ ಸೇಮ್ ಪ್ರೋಗ್ರಾಮಿಂಗ್ ಅಂದ್ಕೋಣ, ಬಿ ಟೆಕ್ ಅಲ್ಲಿ ಏನ್ ಮಾಡ್ತಾರೆ, ಓಕೆ ಈ ರೀತಿ ಪ್ರೋಗ್ರಾಮಿಂಗ್ ಮಾಡಬೇಕು, ಈ ರೀತಿ ಔಟ್ಪುಟ್ ಬರುತ್ತೆ ನಿಮ್ಗೆ ತಿಳಿಸ್ಕೊಡ್ತಾರೆ.
B.Tech ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಓಕೆ ಪ್ರೋಗ್ರಾಮಿಂಗ್ ಈ ರೀತಿ ಮಾಡಬೇಕು, ಅದೇ ಪ್ರೋಗ್ರಾಮಿಂಗ್ ಅನ್ನ ಬೇರೆ ರೀತಿ ಮಾಡೋದಕ್ಕಾಗತ್ತಾ, ಅಂದ್ರೆ ಸೇಮ್ ಔಟ್ಪುಟ್ ಬೇಕು, ಪ್ರೋಗ್ರಾಮಿಂಗ್ ಅನ್ನ ಬೇರೆ ರೀತಿ ಮಾಡೋದಕ್ಕಾಗತ್ತಾ, ಅದನ್ನು ಕೂಡ ನೀವು ಥಿಂಕ್ ಮಾಡೋ ರೀತಿ ಮಾಡ್ತಾರೆ. ಅದು ವರ್ಕ್ ಮಾಡೋದಕ್ಕಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಕೂಡ ನೀವು ಗೇನ್ ಮಾಡಬೇಕು, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಯಾಕಂದ್ರೆ ಟೀಚಿಂಗ್ ಮೆಥಡ್ ಆ ರೀತಿ ಡಿಸೈನ್ ಮಾಡಿದಾರೆ B.Tech ಅಲ್ಲಿ. ಅದಕ್ಕೋಸ್ಕರನೇ ಹೇಳಿದೆ ನಾನು, ಏನ್ ಹೇಳಿ, B.Tech ಈಸ್ ಸ್ಲೈಟ್ಲಿ ಬೆಟರ್ ದನ್ B ಅಂತ. ಯಾಕಂತ ಹೇಳಿದ್ರೆ ಮುಂದೆ ಜಾಬ್ ಇಂಟರ್ವ್ಯೂ ಆಗತ್ತಲ್ವಾ, ಇಂಟರ್ವ್ಯೂ ಆದಾಗ ಅವ್ರು ಏನ್ ಚೆಕ್ ಮಾಡ್ತಾರೆ, ನಿಮ್ಮ ಸ್ಕಿಲ್ಸ್ ಅನ್ನ. ಸೊ B.Tech ಮಾಡಿದ್ರೆ ಟೀಚಿಂಗ್ ಮೆಥಡೇ ಆ ರೀತಿ ಇರೋದ್ರಿಂದ BA ಮಾಡೋದ್ರಕ್ಕಿಂತ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ಅಥವಾ ಸ್ಕಿಲ್ಸ್ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ಹೌದಾ, ಅದಕ್ಕೋಸ್ಕರನೇ ನಾನು ಹೇಳಿದೆ B.Tech ಈಸ್ ಸ್ಲೈಟ್ಲಿ ಬೆಟರ್ ದನ್ BA ಅಂತ. ಹಾಗಂತ ನೀವೀಗ BA ಜಾಯ್ನ್ ಆದ ನಂತರ ಕೂಡ ಈಗ ಏನು ಸ್ಕಿಲ್ಸ್ ಅನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಹಲವಾರು ಆಪ್ಷನ್ಸ್ ಇದಾವೆ. ಆನ್ಲೈನ್ ಅಲ್ಲಿ ಹಲವಾರು ರಿಸೋರ್ಸಸ್ ಇದಾವೆ. ಈಗ ನೀವು ಬೆಂಗಳೂರು ಇರ್ತೀರಂದ್ರೆ ಹಲವಾರು ಕಂಪನೀಸ್ ಇದಾವೆ. ಸೊ ನೀವಾಗೆ ಅಪ್ರೋಚ್ ಮಾಡಿ, ಈಗ ಸ್ಟಡಿ ಮಾಡ್ತಿದ್ದೀನಿ, ಇಂಟರ್ನ್ಶಿಪ್ ಮಾಡಬೇಕು ಅಂತಿದ್ದೀನಿ, ಸೊ ಈ ರೀತಿ ನೀವಾಗೆ ಕಂಪನಿಗಳನ್ನ ಅಪ್ರೋಚ್ ಮಾಡಿ ಇಂಟರ್ನ್ಶಿಪ್ ಅನ್ನ ಪಡೆದುಕೊಂಡು ಸ್ಕಿಲ್ಸ್ ಅನ್ನ ಅಪ್ಗ್ರೇಡ್ ಮಾಡ್ಕೋಬಹುದು. ಈ ರೀತಿ ಮಾಡ್ತಾ ಹೋದ್ರೆ ಆಕ್ಚುಲಿ ನಮಗೆ ಮ್ಯಾಟರ್ ಆಗೋದು ಸ್ಕಿಲ್ಸೇ ಆಗೋದ್ರಿಂದ ಸ್ಕಿಲ್ಸ್ ಅಪ್ಗ್ರೇಡ್ ಆಯ್ತು, ಸ್ಕಿಲ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಳ್ಳೆ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ. ಸರಿನಾ? ಸೊ ನೀವು ಏನು ಕಾಲೇಜಸ್ ಅಲ್ಲಿ B.Tech ಆಫರ್ ಮಾಡ್ತೀರಾ, BA ಆಫರ್ ಮಾಡ್ತೀರಾ, ಚೆಕ್ ಮಾಡ್ತೀರಾ, ಅದ್ರ ಜೊತೆಗೇನೆ ಕಾಲೇಜ್ ಹೇಗಿದೆ, ಪ್ಲೇಸ್ಮೆಂಟ್ ಹೇಗಿದೆ, ಕ್ಯಾಂಪಸ್ ಹೇಗಿದೆ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಫೆಸಿಲಿಟಿ ಕೂಡ ಯಾವ ರೀತಿ ಇದೆ, ನಿಮಗೆ ಬೇಕಾಗಿರೋ ರೀತಿ ಇದೆಯಾ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದರ ನಂತರ ಕಾಲೇಜ್ ಲಿಸ್ಟನ್ನ ಮಾಡಿಕೊಂಡು ಕಾಲೇಜ್ಗೆ ಜಾಯ್ನ್ ಆಗಿ. ಇದೆಲ್ಲದೂ ಕರೆಕ್ಟ್ ಆಗಿ ಆಗಬೇಕು. ನೀವು ಬೇಕಾಗಿರೋ ಕಾಲೇಜೇ ಬೇಕು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದೇನು, ರ್ಯಾಂಕ್. ಒಳ್ಳೆ ರ್ಯಾಂಕ್ ಬಂದ್ರೆ ನಿಮಗೆ ಒಳ್ಳೆ ಕಾಲೇಜಲ್ಲೇ ಒಳ್ಳೆ ಬ್ರಾಂಚ್ಗೆ ಅಡ್ಮಿಷನ್ ಸಿಗತ್ತೆ. ಇದೇ ರೀತಿ ಬೇರೆ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ನಂತರ ಡೌಟ್ ಕ್ಲಿಯರ್ ಆಯ್ತಾ, ನಿಮ್ಮ ಫ್ರೆಂಡ್ಸ್ ಕೂಡ ಡೌಟ್ ಕ್ಲಿಯರ್ ಆಗಬೇಕು, ಶೇರ್ ಮಾಡಿ ವಿಡಿಯೋ. ನಿಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ ಬೇಗ.